ಅಪ್ಪ ನಾನು ಹೋಗ್ತೀನಿ, ಚೆನ್ನಾಗಿರಿ ಅಪ್ಪ, ಊಟ ಮಾಡ್ಕೊಂಡು ಚೆನ್ನಾಗಿರ್ರಿ. ಹೋಗ್ತೀನಿ ಅಕ್ಕ ನಾನು. ವರ್ಷಿತಕ್ಕ ಬರಲಾ? ಇರ್ಬೋದಾಗಿತ್ತು ಕಣಮ್ಮ ಇವತ್ತು. ಯಾಕೆ ಅದೇ ಹೋಗ್ತೀಯ? ಅಲ್ಲ ಚಿರು ಯಾಕೆ ಬಂದಿಲ್ಲ? ಸ್ವಲ್ಪ ಕೆಲಸ ಇತ್ತು ಕಣಮ್ಮ, ಅದಕ್ಕೆ ಬರಲಿಲ್ಲ. ನನಗೆ ಯಾಕೋ ಬೇಜಾರಾಗ್ತಾ ಐತೆ. ನಮ್ಮ ಅಪ್ಪ ನಮ್ಮಮ್ಮನ ಹತ್ರ ಬೇಜಾರಾಗಿ ಮುನ್ಸ್ಕೊಂಡು ಬಂದಲ್ಲ, ಅವ್ರನ್ನ ಹೆಂಗೆ ಬೇಕಂಗೆ ಬೈದು ಬಂದಲ್ಲ. ಅದಕ್ಕೇ ಹೋಗಿ ಸಾರಿ ಕೇಳ್ಬತ್ತೀನಿ ಅಂತೇಳಿ ನಾನೇ ಬಂದೆ. ಅದಕ್ಕೇ ಹೋಗ್ತೀನಮ್ಮ. ಇನ್ನೊಂದ್ಸತಿ ಯಾವಾಗಾದರೂ ಬರ್ತೀವಾ? ಸರಿ ಅಮ್ಮ, ಒಬ್ಬಳೇ ಹೋಗ್ತೀಯ? ಹ್ಞೂ ಹೋಗ್ತೀನಪ್ಪ. ಹೋಗ್ತಾ ಏನೋ ಹೋಗ್ತೀನಿ, ನಾನೆಲ್ಲ ರೂಟ್ ಎಲ್ಲ ಗೊತ್ತಾಯ್ತು ನನಗೆ. ಹೋಗ್ತೀನಿ. ಸರಿ ಆಯಿತು ದೀಕ್ಷಾ, ಹುಷಾರಾಗಿ ಹೋಗು. ಸರಿ ಆಯ್ತಕ್ಕ. ಅಲ್ಲ ಇರ್ಬೋದಾಗಿತ್ತು ಇವತ್ತು, ನಾಳೆಗೆ ಹೋಗ್ಬೋದಾಗಿತ್ತು. ಇಲ್ಲ ಕಣಮ್ಮ, ಚಿರು ಬೇರೆ ಇದ್ದಾರೆ, ಅಲ್ಲೇ ಅಡುಗೆ ಬೇರೆ ಮಾಡಬೇಕು, ಅಡುಗೆ ಮಾಡೋರಿಲ್ಲ. ಅದಕ್ಕೆ ಹೋಗ್ತೀನಿ. ಬರಲೇನಮ್ಮ? ಅಕ್ಕ ಬರ್ತೀನಪ್ಪ, ಬರ್ತೀನಪ್ಪ. ಸರಿ ಅಮ್ಮ, ಆಯಿತು. ಹೋದ್ಮೇಲೆ ಚೆನ್ನಾಗೆ ಬುದ್ಧಿ ಬಂದಿರಂಗೈತಿ. ಹೆಂಗಾತ ಬಂದು ಮಾತಾಡ್ಸ್ಕೊಂಡು ಇವಾಗ ಒಂದಿಟ್ಟು ಸಮಾಧಾನ ಆಯ್ತು. ನಮ್ಮ ದೀಕ್ಷಮ್ಮ ಚೆನ್ನಾಗಿತ್ತು ಕತ್ತ. ಅಪ್ಪ ನಂದು ಹೋಗಿ ದುಡ್ಡು ಬಿಡಿಸ್ಕೊ ಬರ್ತೀನಿ. ಅವ ಅಣ್ಣಗೆ ಕೊಡೋಕ್ಕಾಗುತ್ತೆ, ಮನೆ ಕಟ್ಟ ಅಣ್ಣನಿಗೆ. ಸರಿ ಅಮ್ಮ, ಆಯ್ತು, ಬಿಡಿಸ್ಕೊಬರೋಗು. ಹೋಗು, ಎಲ್ಲ ತಗೊಂಡು ಹೋಗಮ್ಮ. ಎಲ್ಲ ಏನೇನು ಬೇಕು, ಯಾತ ಅಕೌಂಟ್ ಏನೋ ಇದಾಕೈತೆ, ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಬೇಕು ಅಂತ ಹೇಳ್ತಿದ್ರು. ಓದ್ತತಿ ಹೋದಾಗ ಆಧಾರ್ ಕಾರ್ಡನ್ನು ತಗೊಂಡೋಗಿ ಹಂಗೆ ನಿಂದು. ಸರಿ ಅಮ್ಮ, ಆಯಿತು. ನಾನು ಹೋಗಿ ಮಷಾನ ಉಲ್ಟ್ಕ್ಯಾಂಪ್ನಮ್ಮ. ಸರಿಯಪ್ಪ ಆಯಿತು. ನನಗೆ ಯಾಕೆ ತಲೆ ನೋಯ್ತೈತೆ, ನಾನು ಉಲ್ಟ್ಕ್ಯಾಂಪ್ನಿ, ನೀನು ಉಲ್ಟ್ಕೆ ಹೋಗು. ನನಗಂತೂ ತುಂಬ ಬೇಜಾರಾಗ್ತೈತೆ. ನಮ್ಮಪ್ಪ ನಮ್ಮಮ್ಮನ ಹತ್ರ ಹೇಳ್ಕೊಳಕ್ಕೂ ಆಗಲ್ಲ, ಬಿಡೋಕ್ಕೂ ಆಗಲ್ಲ. ಯಾರ ಹತ್ರ ಈ ವಿಷಯ ಹೆಂಗೆ ಹೇಳ್ಕೋಬೇಕು ಒಂಚೂರು ಬಗ್ಗೆ ಅಂತ ಗೊತ್ತಿಲ್ಲ. ಹೆಂಗೋ ಯಾರ ಹತ್ರನೂ ಹೇಳ್ಕೊಳ್ಳೋದು ಬೇಡ. ಹೋಗಿ ಸಂಗೀತಕ್ಕನ ಹತ್ರ ನಿಮ್ಮ ಮನೆ ಮಗಳಾಗಿ ಮನೆಯೊಳಿನಾಗಿ ನೀವೇ ನೋಡ್ಕೊಳ್ರಿ ಅಂತ ರಾಜವ್ರಿಗೂ ಹೇಳಿ ಹೋಗ್ತೀನಿ. ಹೇಳ್ಕೊಳಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ನನಗಂತೂ ಅವಳು ತಡಿಯೋಕ್ಕಾಗ್ತಾ ಇಲ್ಲ. ನಮ್ಮಪ್ಪ ನಮ್ಮಮ್ಮನ ಮುಖ ನೋಡಿ ಅವಳು ಎಷ್ಟು ಕಂಟ್ರೋಲ್ ಮಾಡಿದ್ದೀನಿ ಅಂದರೆ ಅಷ್ಟು ಕಂಟ್ರೋಲ್ ಮಾಡಿದ್ದೀನಿ. ಈ ವಿಷಯ ಹೆಂಗೆ ಹೇಳೋಣಪ್ಪ ಅಮ್ಮಂಗಾಗುತ್ತೆ. ನನಗಂತೂ ಅವಳು ತಡಿಯೋಕ್ಕಾಗ್ತಾ ಇಲ್ಲ. ಅಯ್ಯಪ್ಪ ಏನು ಮಾಡಲಿ, ಕಣ್ಣೀರು ಒರೆಸ್ಕೊಂಡು ಹೋಗ್ತೀನಿ ಸುಮ್ಮನೆ. ಯಾರಾದರೂ ನೋಡಿದ್ರೆ ಯಾಕೆ ಹುಡುಗಿ ಹಿಂಗಳ್ತಾ ಹೋಗ್ತೈತೆ ಅನ್ಕಂತೆ. ಸಂಗೀತಕ್ಕ ಇದ್ದಳು ಹೆಂಗೋ, ಇಬ್ರಿಗೂ ಹೇಳ್ಬೇಕು. ನಾವಿನ್ನೇನು ಬರಲ್ಲ, ಇನ್ಮೇಲೆ ನಾವು ಅಲ್ಲೇ ಇರ್ತೀವಿ. ನೀನು ಇಲ್ಲೇ ನೋಡ್ಕೋಬೇಕು, ಅಪ್ಪ ಅಮ್ಮನ ನೋಡ್ಕೊಂಬ ಜವಾಬ್ದಾರಿ ನಿಂದೇನೆ. ನಮ್ಮಪ್ಪ ನಮ್ಮಮ್ಮ ತುಂಬ ಕಷ್ಟ ಬಿದ್ದಿದ್ದಾರೆ, ನೋಡ್ಕೊ ಅಂತ ಹೇಳ್ತೀನಿ. ಸುಮ್ಮನೆ ಚಿರು ಬಗ್ಗೆನೂ ಏನು ಹೇಳಕ್ಕೆ ಹೋಗಲ್ಲ. ಹೇಳೋದಕ್ಕೆ ನನಗಂತೂ ಅವಳು ಬರುತ್ತೆ. ಎಲ್ಲ ಎಷ್ಟು ನಂಬಿಕೆ ಇಟ್ಕೊಂಡಿದ್ರು ಅವನ ಮೇಲೆ. ಅವ್ನು ನೋಡಿ ಅಂತ ನಾಟಕ ಆಡಿಸ್ಬಿಟ್ಟ ನನಗೆ. ಯಾಕೆ ಇವಾಗ ನಮ್ಮ ದೊಡ್ಡಮ್ಮನಿಗಂತೂ ಇವಾಗ ಏನಾನ ಹಿಂಗೆ ಆಗೈತೆ ಅಂತ ಗೊತ್ತಾಗ್ಬಿಟ್ರೆ ನಮ್ಮ ದೊಡ್ಡಮ್ಮನಿಗೆ ಅಮೃತ ಕುಡ್ದಷ್ಟು ಸಂತೋಷ ಆಗುತ್ತೆ. ಅದಕ್ಕೇ ಹೇಳೋದು ಬೇಡ ಯಾರ ಹತ್ರನಾದ್ರು. ಇವಾಗ ನಮ್ಮಪ್ಪ ನಮ್ಮಮ್ಮನಿಗೆ ಹೇಳಿದ್ರೆ ಮತ್ತೆ ಯಾರಿಗಾನ ಗೊತ್ತಾಗುತ್ತೆ, ಇಲ್ಲಿ ನಮ್ಮ ಅಕ್ಕನಿಗೆ ಹೇಳಿದ್ರೆ ಯಾರಿಗಾನ ಗೊತ್ತಾಗುತ್ತೆ. ಯಾಕೆ ಸುಮ್ಮನೆ ನಮ್ಮ ದೊಡ್ಡಮ್ಮನಿಗೋಸ್ಕರ ಸುಮ್ಮನೆ ಆಗ್ತೀನಿ. ನಾನೇನೇನು ಅವ್ನಿಗೇನು ಎದುರುಕೊಳ್ಳಲ್ಲ, ಚಿರುಗೇನು. ಆದರೆ ನಮ್ಮ ದೊಡ್ಡಮ್ಮಗೆ ಅದೇ ಸಿಕ್ಕಿದ್ರೆ ಒಂದು ಹಬ್ಬ ಮಾಡಿಬಿಡುತ್ತೆ. ಅದಕ್ಕೇ ನಾನು ಯಾರಿಗೂ ಹೇಳಲ್ಲ ಈ ವಿಷಯನ. ನಾವು ಯಾವಾಗ ಮನೆ ಕಟ್ಕೊಂತೀವೋ ಏನೋ, ಯಾವಾಗ ಕಟ್ಟಬೇಕು ಅಂತ ಅನ್ನಿಸ್ತೈತೆ. ಬಿಡು ಸಂಗೀತ, ನಮಗೂ ಒಳ್ಳೆ ದಿನ ಬಂದೇ ಬರುತ್ತೆ. ನಿಮ್ಮಪ್ಪರು ನೋಡು, ನಿಮ್ಮಪ್ಪ ನಿಮ್ಮಮ್ಮನು ಹಿಂಗೆ ಇದ್ರಾ? ನೋಡು, ಒಳ್ಳೆ ದಿನ ಬರಲಿಲ್ವಾ? ಅದಕ್ಕೆ ನಮಗೂ ಒಂದಲ್ಲ ಒಂದಿನ ಒಳ್ಳೆ ದಿನ ಬಂದೇ ಬರುತ್ತೆ. ನಮ್ಗೆ ಒಳ್ಳೇದಾಗೇ ಆಗುತ್ತೆ. ನಾವು ಚೆನ್ನಾಗಿ ಕಟ್ಟೋಣ ಮನೇನ, ನಾವು ಚೆನ್ನಾಗಿರೋಣ. ಸುಮ್ಮನೆ ಯೋಚನೆ ಮಾಡಬೇಡ. ನಾನೆಲ್ಲ ದುಡಿತೀನಿ, ಕಟ್ತೀನಿ, ಸರಿನಾ? ಯೋಚನೆ ಮಾಡಬೇಡ ನೀನು. ಸಂಗೀತಕ್ಕ, ಸಂಗೀತಕ್ಕ. ದೀಕ್ಷಾ ಬಾರಮ್ಮ, ಬಾ ಬಾ ದೀಕ್ಷಾ, ಕುತ್ಕೋ ಬಾ. ಅಯ್ಯೋ ಯಾಕೆ ಅಳ್ತಾ ಇದೆಯಾ ದೀಕ್ಷಾ? ಏನಾಯ್ತು? ಯಾಕಮ್ಮ, ಯಾಕೆ? ಏನಿಲ್ಲ, ನೀವು ಅಪ್ಪ ಅಮ್ಮನ ನೀವೇ ನೋಡ್ಕೋಬೇಕು. ನಾವಿನ ಮೇಲಿಂದ ಇಲ್ಲಿಗೆ ಬರೋದಿಲ್ಲ. ರಾಜ ಅವರೇ, ನೀವೇ ಆ ಮನೆ ಅಳಿನಾಗಿ ನೀವೇ ನಮ್ಮಪ್ಪ ನಮ್ಮಮ್ಮನ ನೋಡ್ಕೊಳ್ಳಿ. ಸಂಗೀತ, ನೀನು ಇದೇ ಊರಲ್ಲಿ ಇರ್ತೀಯಲ್ಲ, ನೀನೇ ನೋಡ್ಕೋ ಸಂಗೀತ. ನಾವಿನ್ಮೇಲಿಂದ ಇಲ್ಲಿಗೆ ಬರೋದಿಲ್ಲ. ಇನ್ಮೇಲಿಂದ ಇಲ್ಲಿಗೆ ಬರೋದಿಲ್ಲ ಕಣೆ. ಅಕ್ಕ, ನೀನೇ ನೋಡ್ಕೋಬೇಕು ಅಪ್ಪ ಅಮ್ಮನ, ಚೆನ್ನಾಗಿ ನೋಡ್ಕೊ. ಅವರು ತುಂಬ ಕಷ್ಟ ಬಿದ್ದಿದ್ದಾರೆ. ನಾನಂತೂ ನೋಡ್ಕೊಂಬ್ಲಿಲ್ಲ ನಮ್ಮಪ್ಪ ನಮ್ಮಮ್ಮನ. ಅವ್ರ ಮೇಲೇ ನಾನು ಸಿಟ್ಟು ಆಗ್ತಾ ಇದ್ದೆ. ಯಾಕೆ ಹೇಳ್ತಾರೆ, ಯಾಕೆ ಅಂತ ನನಗೆ ಅರ್ಥ ಆಗಿಲ್ಲ. ಇವಾಗ ಗೊತ್ತಾಗ್ತೈತೆ ನನಗೆಲ್ಲನ. ಸುಮ್ಕಿರು, ಅಳ್ಬೇಡ ಸುಮ್ಮನೆ. ನೋಡ್ಕೊಂತೀವಿ, ಇಲ್ಲಿ ಇದೀವಲ್ಲ, ನೋಡ್ಕೊಂತೀವಿ. ಯಾಕೆ ಬಾರೇ ಇಲ್ಲಿಗೆ ಬಾ. ನೀನು ಯಾಕೆ ಅಲ್ಲೇನು ಮಾಡ್ತೀಯಾ? ಇಲ್ಲೇ ಇರಮ್ಮ. ಈಗ ನಾವು ಇಲ್ಲಿರ್ತೀವಿ, ನೀನು ಅಲ್ಲಿದ್ದರೆ ಅಪ್ಪ ಅಮ್ಮನೆಲ್ಲ ನೋಡ್ಕೊಂಡಿರಂಗೆ ಇರ್ಬೋದು. ಬಾ ಇಲ್ಲಿಗೆ. ಯಾಕೆ ಬರಲ್ವಾ ಇಲ್ಲಿಗೆ? ಇಲ್ಲ ಅಕ್ಕ, ಬರಲ್ಲ. ನಾನು ಅಲ್ಲೇ ಇರ್ತೀನಿ. ನಾನು ಇಲ್ಲಿ ಬರಲ್ಲ. ನಮ್ಮಪ್ಪ ನಮ್ಮಮ್ಮನಿಗೆ ಮಾಡಿರೋದು ಒಂದೊಂದ ಎರಡು
ಒಂದು ಲೋಟ ಕಾಫಿ ಕೇಳಿದ್ರು ಅಪ್ಪ ಮಾಡಿಕೊಡ್ಲಿಲ್ಲ, ನಾನೊಂದು ಮುದ್ದೆ ಮಾಡಿಕೊಡು ಅಂತ ಕೇಳಿದ್ರು ಮಾಡಿಕೊಡ್ತಿರ್ಲಿಲ್ಲ. ಅಮ್ಮ ತಲೆ ನೋವ್ತೈತೆ ಅಂದರೆ ಸುಮ್ಮನೆ ನಾಟಕ ಆಡ್ತೀಯ ನೀನು ಅಂತ ಬೈತಿದ್ದೆ. ಅಮ್ಮ ಕಲಿತ ಬಿದ್ದಿರೋದು ನನಗೆ ಇವಾಗ ಅರ್ಥ ಆಗ್ತೈತೆ. ಸುಮ್ಮನಿರು ದೀಕ್ಷಾ, ಯಾಕೆ ಅಳ್ತೀಯ? ಅಳ್ಬೇಡ, ಅಳಂಥದ್ದೇನಾಗೈತೆ ಇವಾಗ? ರಾಜವ್ರಿ ಈ ಕಡೆ ಬನ್ನಿ. ಯಾಕೆ ಏನಾಯ್ತು ದೀಕ್ಷಾ? ಯಾಕೆ ಹಂಗೆ ಅಳ್ತಾ ಇದೆಯಾ? ಯಾಕೆ ಏನಾಯ್ತು ಹೇಳಮ್ಮ? ಏನೋ ಬೇಜಾರಾಗಿದೆಯಾ? ರಾಜು ಯಾಕೆ ಹಿಂಗೆ ಇವಳು ಅಳ್ತಾ ಇದ್ದಾಳೆ? ಗೊತ್ತಿಲ್ಲ ಸಂಗೀತ, ಯಾಕೆ ಅಳ್ತಾ ಆಯ್ತೋ ಏನೋ. ಹೇಳಮ್ಮ, ಅದು ಯಾಕೆ ಹಂಗೆ? ಅಯ್ಯೋ ದೀಕ್ಷಾ, ಯಾಕೆ ಅಳ್ತಾ ಇದೆಯಾ? ಅಳ್ಬಾರ್ದು. ಯಾಕೆ ಏನಾಯಿತು? ಸುಮ್ಮನಿರು, ಆಗೋದಾಗೋಗೈತೆ. ಇನ್ಮೇಲೆನ ಅಪ್ಪ ಅಮ್ಮ ಅಕ್ಕರ ಹತ್ರ ಎಲ್ಲರ ಹತ್ರ ಚೆನ್ನಾಗಿರೋದು ಕಲಿ ಅಷ್ಟೇ. ಸುಮ್ಮನೆ ಆಗಿರೋದೆಲ್ಲ ನೆನಪು ಮಾಡ್ಕೊಂಡ್ರೆ ಹತ್ರ ಆಗುತ್ತಾ? ಇಲ್ಲ ಅಕ್ಕ, ದಯವಿಟ್ಟು ನೀನು ನನಗೆ ಕ್ಷಮಿಸ್ಬೇಡಿ. ಅಪ್ಪ ಅಮ್ಮನ ನೋಡ್ಕೋಬೇಕು ಕಣೆ. ರಾಜವ್ರೆ, ನೀವೇ ನೋಡ್ಕೋಬೇಕು, ಮನೆ ಅಳಿನಾಗಿ ನೀವೇ ಅಪ್ಪ ಅಮ್ಮನ ನೋಡ್ಕೋಬೇಕು. ಸಂಗೀತಕ್ಕ ಕ್ಷಮಿಸ್ಬಿಡೆ, ನನ್ನ ಕ್ಷಮಿಸ್ಬಿಡೆ ಪ್ಲೀಸ್. ಕ್ಷಮಿಸಿದ್ದೀನಿ, ನಾನೇನು ಮನಸ್ಸಲ್ಲಿ ಇಟ್ಕೊಂಡಿಲ್ಲ ಕಣೆ ದೀಕ್ಷಾ. ಅದು ಯಾಕೆ ಅಳ್ತೀಯ? ಅಳಕ್ಕೆ ಹೋಗ್ಬಿಡ ಸುಮ್ಮನೆ. ನಾನು ಏನಿಲ್ಲಡು, ನೀನು ಅಂದಿರೋದಾಗಲಿ ನನಗೇನು ನೆನಪೇ ಇಲ್ಲ. ನೀನು ಏನು ಅಂದಿದೀಯಾ? ಅಯ್ಯೋ, ಅಷ್ಟಕ್ಕೂ ಯಾಕೆ ಅಳ್ತಾ ಇದೀಯಾ ನೀನು? ನೀನು ಏನು ಅಂದಿದ್ಯಾ ಅಂತ ನನಗೆ ಇವಾಗ ಕೇಳಿದ್ರು ನನಗೆ ಗೊತ್ತೇ ಇಲ್ಲ. ನೀನು ಏನು ಮಾಡಿದ್ಯಾ, ನೀನು ಏನು ಅಂತ ಏನೂ ಗೊತ್ತೇ ಇಲ್ಲ ಕಣೆ. ಎಲ್ಲ ಮರ್ತೋಗಿದ್ದೀನಿ ನಾನು. ಅಳ್ಬೇಡ, ಸುಮ್ಮನಿರು. ಇಲ್ಲ ಅಕ್ಕ, ನನಗೆ ಯಾಕೋ ತುಂಬ ಅಳು ಬರ್ತೈತೆ. ಹತ್ತು ಬಿಡ್ತೀನಿ, ನಿನ್ನ ಕೈ ಹಿಡ್ಕೊಂಡು ಅಳಬೇಕು ಅಂತಲೇ ಬಂದು. ನನಗೆ ತುಂಬ ಅಳು ಬರ್ತೈತೆ, ಅಳ್ತು ಬಿಡ್ತೀನಿ. ನಾನು ಅಳ್ಬೇಡ ಅಂತ ಹೇಳ್ಬೇಡ. ನನ್ನ ಮನಸ್ಸಿಗೆ ತುಂಬ ಬೇಜಾರಾಗೈತೆ. ನಾನು ಊರಿಗೆ ಹೋಗಿ ಹೊರಟು ಬಂದಿದ್ದೀನಿ, ನಾನು ಊರಿಗೆ ಹೋಗ್ತೀನಿ. ಅದಕ್ಕೆ ನಾನು ನಿನ್ನ ಕೈ ಹಿಡ್ಕೊಂಡು ಅಳ್ತಾ ಇದ್ದೀನಿ, ನನಗೆ ಸಮಾಧಾನ ಆಗಲಿ ಅಂತ ಹೇಳಿ. ದೀಕ್ಷಾ, ಹಿಂಗತ್ರ ಯಾರನ್ನ ಪೆದ್ದಿ ಅಂತಾರೆ ನೋಡು. ಅಳಬಾರ್ದಮ್ಮ, ಅದು ಯಾಕೆ ಅಳ್ತಾ ಇದೆಯಾ? ಅಯ್ಯೋ ಗುಣ ಅಂತ ಯಾಕೆ ಸಂಗೀತ ಕೇಳೆ, ಅದು ಏನಂತ ಹಂಗೆ ಅಳ್ತಾ ಇದ್ರೆ? ಅಯ್ಯೋ ದೀಕ್ಷಾ, ಅಳ್ಬಾರ್ದು ಕಣಮ್ಮ. ಅದು ಯಾಕೆ ಹೇಳು, ಅದು ಏನಿದ್ರು ನನ್ನ ಹತ್ರ ಹೇಳಮ್ಮ. ನೀನೇನು ಮುಚ್ಚು ಮರಿ ಏನು ಇಟ್ಕೊಬೇಡ. ಯಾಕೆ ಚೆನ್ನಾಗಿ ನೋಡ್ಕೊಳ್ಳಲ್ವ ಚಿರು? ಯಾಕೆ ಅಳ್ತಾ ಇದೆಯಾ? ಚಿರು ಏನು ಚೆನ್ನಾಗಿ ನೋಡ್ಕೊತಾನೆ. ಅವನೇ ಬೇಡ ಅಂತ ಹೇಳಿರೋದು ಊರಿಗೆ. ನೀನೇ ಹೋಗಿದ್ಯಾ, ಚೆನ್ನಾಗಿ ನೋಡ್ಕೊಂತಾನೆ. ಅವನದೇನು ಸಮಸ್ಯೆ ಇಲ್ಲ ಬಿಡ್ರಿ, ಅವನು ಚೆನ್ನಾಗೇ ನೋಡ್ಕೊಂತಾನೆ. ಇವಳು ಯಾಕೋ ಬೇಜಾರಾಗಿದ್ದಾಳೆ ಅಷ್ಟೇ, ತುಂಬ ಬೇಜಾರಾಗಿದ್ದಾಳೆ. ಊರು ಬಿಟ್ಟು ಹೋಗ್ಬೇಕಲ್ಲ ಅಂತ ಹೇಳಿ. ಇಲ್ಲಿಗೆ ಬಾರೆ, ಅಲ್ಲಿರೋದಕ್ಕೆ ಇಷ್ಟ ಇಲ್ಲ ಅಂದರೆ ಇಲ್ಲಿಗೆ ಬಾ. ಸುಮ್ಮನೆ ಯಾಕೆ? ಇಲ್ಲ ಅಕ್ಕ, ಅಲ್ಲಿರೋ ಒಟ್ಟಾರು ಹೆಂಗಸ್ರೆಲ್ಲ ಒಳ್ಳೆಯವರು, ಎಲ್ಲರೂ ಒಳ್ಳೆಯವರೇ. ನನಗೆ ಅಲ್ಲೇ ಇರಬೇಕು ಅಂತ ಆಸೆ. ಅಲ್ಲೇ ಚೆನ್ನಾಗಿ ಅಡ್ಜಸ್ಟ್ ಆಗೈತೆ, ಏನಿಲ್ಲ, ಹಂಗೇನಿಲ್ಲ. ನೀವು ಊರು ಬಿಟ್ಟು ಹೋಗ್ಬೇಕು ಅನ್ನೋದೇನಿಲ್ಲ. ಹಳೇದೆಲ್ಲ ನೆನಪಾಯಿತು, ಅದಕ್ಕೆ ಹೇಳ್ತಾ ಇದ್ದೆ. ಅಪ್ಪ ಅಮ್ಮನ ಬೆಲೆ ಯಾವಾಗ ಇಲ್ಲಿದ್ದಾಗ ಗೊತ್ತಾಗ್ತಾ ಇರಲಿಲ್ಲ. ದೂರ ಹೋದ್ಮೇಲೆ ಗೊತ್ತಾಯಿತು ಎಲ್ಲರ ಬೆಲೆ ಏನು ಅಂತ ಹೇಳಿ. ಅಂತ ನನಗೆ ಯಾಕೋ ಬೇಜಾರಾಯಿತು, ಹೇಳ್ತಾ ಇದ್ದೀನಿ. ಸುಮ್ಮನೆ ಯಾಕೆ ಏನು ಅಂತ ಏನು ಕೇಳಕ್ಕೆ ಹೋಗ್ಬೇಡ ನನ್ನ. ಯಾಕೆ ಏನು ಅಂತ ಕೇಳಕ್ಕೆ ಹೋಗ್ಬೇಡ. ನನಗೆ ಬೇಜಾರಾಗೈತೆ, ನಾನು ನಿನ್ನ ಕೈ ಹಿಡ್ಕೊಂಡು ಅಳಬೇಕು ಅಂತ ಹೇಳಿ ಬಂದಿದ್ದೀನಿ. ನಾನು ಹತ್ತು ಬಿಡ್ತೀನಿ, ಹತ್ರ ನನಗೆ ಸಮಾಧಾನ ಆಗುತ್ತೆ. ಸಮಾಧಾನ ಮಾಡ್ಕೊ. ಊರಿಗೆ ಹೋಗ್ಬೇಡ, ಇರು ಇವತ್ತು. ಇಲ್ಲ ಅಕ್ಕ, ನಾನು ಹೊರಡ್ತೀನಿ. ಇವಾಗ ಊರಿಗೆ ಹೊರಡ್ತಾ ಇದ್ದೀನಿ, ಹೋಗ್ತೀನಿ ನಾನು. ಹೋಗ್ತೀನಿ ಅಕ್ಕ, ನಾನು ಹೋಗ್ತೀನಿ ಕಣೆ. ಹೋಗ್ಬೇಡ, ಇರಮ್ಮ ಇವತ್ತು. ಇಲ್ಲ, ಹೋಗ್ತೀನಿ ರಾಜವ್ರೆ, ಹೋಗ್ತೀನಿ. ನಾನು ಊರಿಗೆ ಹೋಗ್ಬೇಕು ಬೇಗ. ಬಾಯ್. ದೀಕ್ಷಾ, ನಿನ್ಗೆ ಅಳ್ತಾ ಹೋಗ್ಬಿಡ ಕಣಮ್ಮ. ನೀನು ಅಳೋದು ನೋಡಿದ್ರೆ ನನಗೂ ಅಳು ಬರುತ್ತೆ ಕಣೆ. ಅದ್ಯಾಕೆ ಹೇಳೆ? ಅದೇನು ನನ್ನ ಹತ್ರ ಹೇಳೆ? ಯಾಕೆ ಅಳ್ತಾ ಇದೆಯಾ? ಏನು ಸಮಸ್ಯೆ? ನಿನ್ನ ಮನಸ್ಸಲ್ಲಿ ಏನೋ ಇಟ್ಕೊಂಡಿದ್ಯಾ, ಅದಕ್ಕೆ ನಿನಗೆ ಅಳ್ತಾ ಇದೆಯಾ? ಹೇಳಮ್ಮ, ಏನು ಸಮಸ್ಯೆ ಅಂತ. ಏನಿಲ್ಲ ಕಣೆ ಅಕ್ಕ, ಬೇಡ, ಏನಿಲ್ಲ. ಹೋಗ್ತೀನಿ ಅಕ್ಕ, ನಾನು ಬಸ್ ಬರುತ್ತೆ. ಬಾಯ್, ಹೋಗ್ತೀನಿ. ನಾನು ಇವಾಗ ಹೋಗ್ಬೇಕು. ಬಸ್ ಬಂತು, ಹೋಗ್ತೀನಿ. ಆಗ್ತೈತೆ. ದೀಕ್ಷಾ ನಿಂತ್ಕೊಳೆ. ಇಲ್ಲ ಅಕ್ಕ, ಬಸ್ ಬರ್ತೈತೆ, ಹೋಗ್ತೀನಿ ನಾನು. ಬಾಯ್. ಅದ್ಯಾಕವಳು ಹಂಗೆ ಅಳ್ತಾ ಇದ್ದಾಳೆ? ಎಷ್ಟು ಕೇಳಿದ್ರು ಹೇಳ್ತಾನೆ ಇಲ್ಲ, ಹಂಗೆ ಅಳ್ತಾ ಇದ್ದಾಳೆ ಅವಳು. ಅದೇನಪ್ಪ, ಹಳೆದೆಲ್ಲ ನೆನಪು ಮಾಡ್ಕೊಂಡು ನಮ್ಮಪ್ಪ ನಮ್ಮಮ್ಮನಿಗೆ ಹಿಂಗಂದೆ ಅಂತ ಹೇಳಿ ಬೇಜಾರಾಗೈತೆ ಎಲ್ಲನ, ಅದಕ್ಕೆ ಅಳ್ತಾ ಇದ್ದಾಳೆ. ಏನೇನೋಯ್ತೋ ಮನಸ್ಸಲ್ಲಿ, ಯಾರಿಗೆ ಗೊತ್ತಮ್ಮ? ಕೇಳಿದ್ರೆ ಹೇಳಲಿಲ್ವಲ್ಲ. ನಮ್ಮ ದೀಕ್ಷೆ ಯಾಕೋ ತುಂಬ ಅಳ್ತಾ ಇದ್ದಾಳೆ, ಬೇಜಾರಾಗಿದ್ದಾಳೆ. ಅದು ಯಾಕಂತ ಗೊತ್ತಿಲ್ಲ. ಕೇಳಿದ್ರೆ ಹೇಳ್ತಾ ಇಲ್ಲ. ಅವನೇ ಗಂಡಂದೇನು ಯಾವುದೇ ತೊಂದರೆ ಇಲ್ಲ. ಅವನೇನು ತುಂಬ ಚೆನ್ನಾಗಿ ನೋಡ್ಕೊಂತಾನೆ, ಒಳ್ಳೆಯವನೇ ಅವನು. ನಮ್ಮ ರಾಜು ಹೇಗೋ ಹಾಗೇನೆ. ಯಾಕೋ ತುಂಬಾ ಹೇಳ್ತಾ ಇದ್ಲು. ಯಾಕೋ ಏನೋ, ಹೋಗೋಣ ಅಮ್ಮರ ಮನೆ ಹತ್ರನಾದರೂ ಹೋಗಿ ಬರ್ತೀನಿ. ನೋಡ್ತಾ ಇರ್ರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪು ಕೊಟ್ಟೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್, ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.